ಕರ್ನಾಟಕ ರಾಜ್ಯ ಅತಿಥಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀನಿ. ನಮ್ಮ ಅತಿಥಿ ಶಿಕ್ಷಕರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ರಾಜ್ಯಾದ್ಯಂತ ಸುಮಾರು 43,000 ಅತಿಥಿ ಶಿಕ್ಷಕರು ಕರ್ತವ್ಯ ನಿರ್ವಹಿಸ್ತಿದ್ದಾರೆ. ಈ ಅತಿಥಿ ಶಿಕ್ಷಕರಲ್ಲಿ ಈ ಹಿಂದೆ ಎಷ್ಟೋ ಶಿಕ್ಷಕರು ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾರೆ. ಜೊತೆಗೆ ಅವರು ಅಪಘಾತಕ್ಕೀಡಾಗಿದ್ದಾರೆ. ಇದಕ್ಕೆ ಸರ್ಕಾರ ಯಾವುದೇ ರೀತಿ ಸ್ಪಂದನೆಯನ್ನು ಸೂಚಿಸಿಲ್ಲ. ಯಾಕಂದರೆ ಸರ್ಕಾರಿ ಶಿಕ್ಷಕರಿಗೆ ಹೇಗೆ ಸಾವು ನೋವುಗಳು ಸಂಭವಿಸಿದಾಗ ಅವರಿಗೆ ಪರಿಹಾರ ನಿಧಿಗಳಿದೆಯೋ ಹಾಗೆ ನಮ್ಮ ಒಂದು ಶಿಕ್ಷಕರಿಗಳಿಗೂ ಅಕಾಲಿಕ ಮರಣ ಮತ್ತು ಒಂದು ಕರ್ತವ್ಯದ ಅವಧಿನಲ್ಲಿ ಅವರು ಮರಣ ಹೊಂದಿದಾಗ ಅವರಿಗೆ ಕನಿಷ್ಠ 15 ಲಕ್ಷವನ್ನು ಕೊಡಬೇಕಾಗುತ್ತೆ ಅಂತೇಳಿ ಸರ್ಕಾರಕ್ಕೆ ಕೇಳ್ಕೊತಾ ಇದ್ದೀನಿ. ಜೊತೆಗೆ ಅತಿಥಿ ಶಿಕ್ಷಕರನ್ನು ನಮಗೆ ಕಾಯಂಗೊಳಿಸ್ಬೇಕು. ಯಾಕಂತಂದರೆ ಬೇರೆ ಬೇರೆ ಅಂತಂದರೆ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶದಲ್ಲಿ ಸರ್ಕಾರಗಳು ಕೆಲವು ಕೋರ್ಟ್ ಆದೇಶಗಳನ್ನು ಪರಿಗಣಿಸಿ ಅವರನ್ನು ಕಾಯಂಗೊಳಿಸಿದೆ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಯಾಕೆ ಮಾಡಬಾರ್ದು? ಹಂಗಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಕೂಡ ನಮ್ಮನ್ನು ಕಾಯಂಗೊಳಿಸಬೇಕು ಅಂತಕ್ಕಂಥದ್ದು. ಮತ್ತು ಅತಿಥಿ ಶಿಕ್ಷಕನ ಪದವನ್ನು ಕೈಬಿಟ್ಟು ಅರೆಕಾಲಿಕ ಶಿಕ್ಷಕ, ಹಂಗಾಮಿ ಶಿಕ್ಷಕ, ಹೊರಗುತ್ತಿಗೆ ಶಿಕ್ಷಕ ಅಂತೇಳಿ ನಮಗೆ ಮರುನೇಮ್ ಕೊಡಬೇಕು. ಆ ಅತಿಥಿ ಶಿಕ್ಷಕ ಪದವನ್ನು ತೆಗೆದಾಕಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಉದ್ದೇಶ ಆಗಿರ್ತಕ್ಕಂಥದ್ದು. ಅದನ್ನು ಖಂಡಿತವಾಗಿ ತೆಗಿಬೇಕು. ಮತ್ತು ಮೆರಿಟ್ ಪದ್ಧತಿಯನ್ನು ರದ್ದುಗೊಳಿಸಬೇಕು. ನಮಗೆ ಏನು ಹಿಂದೆ ಸೇವೆ ಸಲ್ಲಿಸಿರ್ತಾರೋ ಸೇವೆ ಹಿರಿತನಕ್ಕೆ ಆದ್ಯತೆ ನೀಡಬೇಕು. ಇಲ್ಲ ನಮಗೆ ಅತಿಥಿ ಶಿಕ್ಷಕರನ್ನು ಒಂದು ಹೆಸರನ್ನ ಈ ಸರ್ಕಾರ ಘೋಷಣೆ ಮಾಡಬಾರ್ದು, ಅದನ್ನು ರದ್ದುಗೊಳಿಸಬೇಕು. ಇಲ್ಲ ನಮಗೆ ಕಾಯಂಗೊಳಿಸಬೇಕು. ಇದೆರಡು ನಮ್ಮ ಒಂದು ಬೇಡಿಕೆ ಆಗಿರ್ತಕ್ಕಂಥದ್ದು. ನಮಗೆ ಕನಿಷ್ಠ ಅದು ಪ್ರಸಕ್ತ 2025-26ನೇ ಸಾಲಿನಲ್ಲಿ ಅತಿಥಿ ಶಿಕ್ಷಕರನ್ನು ಮೆರಿಟ್ ಪದ್ಧತಿಯನ್ನು ಕೈಬಿಟ್ಟು ಸೇವೆ ಹಿರಿತನಕ್ಕೆ ಆದ್ಯತೆ ಕೊಡಬೇಕು ಅಂತಕ್ಕಂಥದ್ದು. ಮತ್ತು ಕನಿಷ್ಠ 30,000 ವೇತನವನ್ನು ಜಾರಿಗೊಳಿಸಬೇಕು. ಮತ್ತು ಅವರಿಗೆ ಒಂದು ವಿಮೆ ಸೌಲಭ್ಯವನ್ನು ನೀಡಬೇಕು. ಈ ನಿಟ್ಟಿನಲ್ಲಿ ಮತ್ತು ಕೆಲವು ಮಹಿಳೆಯರಿಗೆ ಹೆರಿಗೆ ಸಂದರ್ಭದಲ್ಲಿ ಅವರಿಗೆ ಗೌರವಧನವನ್ನು ಕೊಡೋದ್ರ ಮೂಲಕ ಅವರಿಗೆ ಸೇವಾ ಹಿರಿತನಕ್ಕೆ ಅವರ ಒಂದು ಸೇವೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಮತ್ತು ಈ ನಿಟ್ಟಿನಲ್ಲಿ ಸರ್ಕಾರ ಆದಷ್ಟು ಬೇಗ ನಮ್ಮ ಸಮಸ್ಯೆಗೆ ಪರಿಹಾರ ಸೂಚಿಸಬೇಕು. ಇಲ್ಲ ಅಂತಂದರೆ ನಿರಂತರವಾದ ಒಂದು ಹೋರಾಟದ ಮೂಲಕ ನಾವು ಸರ್ಕಾರವನ್ನು ಎಚ್ಚರಿಸೋ ಪ್ರಯತ್ನವನ್ನು ಮಾಡ್ತಾ ನಮ್ಮ ಒಂದು ಹೋರಾಟವನ್ನು ನಿಲ್ಲಿಸಲ್ಲ, ಅದನ್ನು ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.